ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಿಯಾ ಪಿತ್ತು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಮಡಿಕೇರಿಯಲ್ಲಿದ್ದೀನಿ. ಹಾಗಾಗಿ ನಾನು ಮತ್ತು ನನ್ನ ತಂಗಿ ಬೇಟೆಗೆ ಹೊರಟ್ವಿ. ಎಲ್ಲಿ ಅಂತ ನೋಡ್ತಿದ್ದೀರಾ? ಇದು ನಮ್ಮ ಆಂಟಿ ಮನೆ ಬ್ಯಾಕ್ ಸೈಡ್ ವ್ಯೂ. ರಾಜಸೀಟುವಿಂದ ಯಾವ ಥರ ವ್ಯೂ ಕಾಣಿಸುತ್ತೋ ಅದೇ ಥರ ವ್ಯೂ ಇಲ್ಲೂ ಕಾಣಿಸುತ್ತೆ. ಆ ಬೆಟ್ಟ ಗುಡ್ಡ, ಆ ತಂಪು ಗಾಳಿ ಎಷ್ಟು ಚಂದ ಅಲ್ಲ. ಇದನ್ನು ನಾವು ಎಂಜಾಯ್ ಮಾಡ್ತಿರುವಾಗಲೇ ನನ್ನ ತಮ್ಮ ಡ್ಯೂಟಿ ಮುಗಿಸ್ಕೊಂಡು ಬಂದ. ಬರ್ತಿದ್ದವನೇ ಏನು ಮರ ಹತ್ತಿದ್ದಾನೆ ಅಂತ ನೋಡ್ತಿದ್ದೀರಾ? ಹೌದು, ಇದೇ ನಮ್ಮ ಬೇಟೆ, ಫ್ರೆಶ್ ಪೇರಳೆ ಬೇಟೆ. ನಾವೀಗ ಇರುವ ಸಿಟಿಗಳಲ್ಲಿ ನಮಗೆ ಈ ಥರ ಕೆಮಿಕಲ್ ಮುಕ್ತ ಫ್ರೂಟ್ಸ್ಗಳಾಗಲಿ ತರಕಾರಿಗಳಾಗಲಿ ಸಿಗೋದೇ ತುಂಬ ಕಷ್ಟ ಅಲ್ವಾ? ಅಲ್ಲಿ ಯಾವ ಗೊಬ್ಬರಗಳಿಲ್ಲದೆ, ಯಾವ ರಾಸಾಯನಿಕಗಳಿಲ್ಲದೆ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೂಟ್ಸ್ ಎಲ್ಲ. ನೋಡೋಕೆ ಎಷ್ಟು ಚೆನ್ನಾಗಿದೆಯೋ, ಹಣ್ಣು ಕೂಡ ಅಷ್ಟೇ ಸ್ವೀಟ್ ಆಗಿತ್ತು. ಒಂದು ಮರದಲ್ಲಿ ನೋಡಿ ನಮಗೆ ಎಷ್ಟೊಂದು ಹಣ್ಣು ಸಿಕ್ಕಿದೆ. ಇದಾಗ್ತಿದ್ದಂಗೆ ನೆಕ್ಸ್ಟ್ ನಮ್ಮ ಬೇಟೆನೇ ಮಾವಿನಕಾಯಿನೂ ಅಷ್ಟೇ ನೋಡೋಕೆ ಅಷ್ಟು ಚೆನ್ನಾಗಿತ್ತು. ಒಳ್ಳೆ ಬಲ್ಬ್ನ ನೇತು ಹಾಕಿದ ಥರ ಇತ್ತು ಮರದ ಫುಲ್ಲು. ಅಲ್ಲಿ ದೊಡ್ಡದಾಗಿತ್ತು. ನನ್ನ ತಂಗಿ ಅದನ್ನು ಕೊಯ್ಯಿ ಅಂತ ಹೇಳಿ ಅವನ ತಲೆ ತಿಂತಿದ್ಲು. ಅವಳಿಗೆ ಅಷ್ಟಕ್ಕೂ ಸಮಾಧಾನ ಆಗಲಿಲ್ಲ. ಆಮೇಲೆ ಅವಳೇ ಕೀಳಿದ್ಲು. ಅಲ್ಲಿ ಒಂದು ದೊಡ್ಡದಿದೆ. ಸರಿಯಾನು ಹತ್ಬಿಟ್ಲು. ಬಟ್ಟೆ ಮಣ್ಣೆ ಆಯ್ತದೆ. ಅವಳು ಉದ್ದ ಕೈಯಿಂದ ಒಂದಿಷ್ಟು ಮಾವಿನಕಾಯಿ ಕಿತ್ಲು. ಅದರಲ್ಲಿ ಒಂದು ತುಂಬ ದೊಡ್ಡದಿತ್ತು. ಅದನ್ನು ಅಲ್ಲಿ ಕೂತ್ಕೊಂಡೆ ಕಿರಿಸ್ತಾ ಇದ್ಲು, ಇದು ನನಗೆ ಅಂತ. ಆದರೆ ನಾನು ನನ್ನ ಕೈ ಸಿಕ್ಕಿದ ತಕ್ಷಣ ಎತ್ಕೊಂಡು ಓಡೋಗ್ಬಿಟ್ಟೆ. ಅವಳ ಕೈಗೂ ಸಿಗಲಿಲ್ಲ. ಆಮೇಲೆ ನನ್ನ ತಮ್ಮ ಬಾಳೆಹಣ್ಣು, ಪೇರಳೆ, ಮಾವಿನಕಾಯಿ ಎಲ್ಲ ತೊಗೊಂಬಂದು ತುಂಬಿಸೋಕೆ ಶುರು ಮಾಡ್ದ. ಎಲ್ಲ ತುಂಬಿಸಿ ಚೀಲದಲ್ಲಿ ತುಂಬಿಸ್ಕೊಟ್ಟ. ಆ ದೊಡ್ಡ ಮಾವಿನಕಾಯಿನ ಇನ್ನೂ ನಾನು ಕಾವಲು ಕಾಯ್ತಾ ಬಚ್ಚಿಟ್ಬಿಟ್ಟಿದ್ದೆ. ಆಮೇಲೆ ಲಾಸ್ಟಿಗೆ ಇದನ್ನು ಇಡು ಅಂತ ಹೇಳಿಬಿಟ್ಟು ಅವನಿಗೆ ಕೊಟ್ಟೆ. ಲಾಸ್ಟ್ ಸಮ್ಮರಲ್ಲಿ ನಾನು ಅವ್ರ ಮನೆಗೆ ಹೋಗಿಲ್ಲ ಅಂತ ಕೋಪ ಮಾಡ್ಕೊಂಡಿದ್ದ. ಹಾಗೆ ಅವ್ರ ಮನೆಗೆ ಹೋಗಿ ಸ್ವಲ್ಪ ಹೊತ್ತಿದ್ದು ಅವನಿಗೂ ಖುಷಿಯಾಯಿತು. ಹಾಗೆ ಎಲ್ಲ ತುಂಬಿಸ್ಕೊಂಡು ಮತ್ತೆ ಮನೆ ಕಡೆ ಹೊರಟ್ವಿ. ಅಷ್ಟು ದೊಡ್ಡ ಮಾವಿನಕಾಯಿ ಇದ್ದಿದ್ದು ಎಷ್ಟು ದೊಡ್ಡದಾಗಿತ್ತು ಅಷ್ಟೇ ಚೆನ್ನಾಗಿತ್ತು. ಕಾಯಿದ್ರೂ ಕೂಡ ತುಂಬ ಸ್ವೀಟಾಗಿತ್ತು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.